ಆತ್ಮೀಯ ವೀಕ್ಷಕ ಬಂಧುಗಳೇ, ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ಒಂದು ಧರ್ಮ ರಹಸ್ಯ ವಿಶೇಷವಾದ ದಿನ. ಸಾಮಾನ್ಯವಾಗಿ ಈ ಬ್ರಹ್ಮಾಂಡದಲ್ಲಿ 84 ಲಕ್ಷ ಜೀವಿಗಳು ಪರಮಾತ್ಮ ಸೃಷ್ಟಿ ಮಾಡಿದ್ದಾರೆ. ಆ ಜೀವಿಗಳಲ್ಲಿ ಮನುಷ್ಯನೇ ಶ್ರೇಷ್ಠವಾದ ಜೀವಿ. ಆದರೂ ಕೂಡ ತಾನು ಅನೇಕ ಪಾಪಕೃತ್ಯಗಳನ್ನು ಮಾನವನ ಜನ್ಮದಲ್ಲಿ ಮಾಡ್ತಾ ಇದ್ದಾನೆ. ಒಂದು ವಿಶೇಷವಾದ ಗೋಲ್ಡನ್ ಆಪರ್ಚುನಿಟಿ ಅಂತ ಕರಿಬೋದು, ಸುವರ್ಣ ದಿನ. ಈ ದಿನದಂದು ನಾವು ದೇವರ ದರ್ಶನ ಮಾಡಿದರೆ ವೈಕುಂಠ ಏಕಾದಶಿ ಅಂತ ಕರಿತೀವಿ. ಇದೇ ತಿಂಗಳು 30ನೇ ತಾರೀಕು 12 ಮಂಗಳವಾರ ಆಗತ್ತೆ. ಆ ದಿನ ವೈಕುಂಠ ಏಕಾದಶಿ. ಸಾಕ್ಷಾತ್ ಪರಮಾತ್ಮನೇ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾರೆ, ಶ್ರೀದೇವಿ ಭೂದೇವಿ ಸಮೇತ. ತಿರುಪತಿಯಲ್ಲಿ ಈಗಿನ ತಿರುಪತಿಯಲ್ಲಿ ಆ ಶ್ರೀನಿವಾಸನ ಸನ್ನಿಧಾನ ಇರುತ್ತೆ. ಆ ಸನ್ನಿಧಾನದಲ್ಲಿ ನಮ್ಮ ವೆಂಕಟೇಶ ವಿಷ್ಣು ವಾಸ. ಅಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ವಿಧಿ ಇದೆ, ಆ ಒಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು ಅಂತ. ಅಲ್ಲಿಗೆ ಹೋಗೋಕ್ಕೆ ಆಗದೇ ಹೋದರೂ ಕೂಡ ನಾವುಗಳು ಮನೆಯಲ್ಲಿಯೇ ಸ್ನಾನವನ್ನು ಮಾಡುವಾಗ ಗಂಗಾ ಅಥವಾ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳಿ ಸ್ನಾನವನ್ನು ಮಾಡಿ ಈ ಒಂದು ಏಕಾದಶಿ ಒಂದು ವ್ರತವನ್ನು ಮಾಡಬಹುದು. ಈ ವ್ರತವನ್ನು ಅನೇಕ ಶಾಸ್ತ್ರಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ನಿಬಂಧನೆಗಳು, ಒಂದು ಸನ್ನಿವೇಶಗಳಿದೆ. ತ್ರೇತಾಯುಗದಲ್ಲಿ ಶ್ರೀರಾಮರು ಕೂಡ ವೈಕುಂಠಕ್ಕೆ ಹೋಗುವಾಗ ಆಗ ಇದ್ದ ಪ್ರಜೆಗಳ ಬನ್ನಿ ವೈಕುಂಠಕ್ಕೆ ಹೋಗೋಣ ಅಂತ ಎಲ್ಲರನ್ನೂ ಆ ವೈಕುಂಠ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕೃಷ್ಣಾವತಾರದಲ್ಲೂ ಅಷ್ಟೇ, ಆ ದ್ವಾಪರದಲ್ಲಿ ಇರತಕ್ಕಂಥ ದ್ವಾಪರದ ವಾಸಿಗಳನ್ನು ವೈಕುಂಠಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಕೊಂಡೋಗ್ಕೊಂಡು ಹೋಗ್ತಾರೆ, ಕರೆದುಕೊಂಡು ಹೋಗ್ತಾರೆ. ಅದೇ ರೀತಿ ಶ್ರೀಕೃಷ್ಣನು ಕೂಡ ತನ್ನ ತಂದೆಯಾದ ನಂದಗೋಪಾಲನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ, ವೈಕುಂಠ ದರ್ಶನವನ್ನು ಮಾಡಿಸ್ತಾನೆ. ಆ ನಂದಗೋಪಾಲ ಬಂದು ಜನರಿಗೆ ಹೇಳ್ತಾನೆ ವೈಕುಂಠ ಹೇಗಿದೆ ಅಂತ. ಅಲ್ಲಿನ ಜನ ಕೇಳ್ತಾರೆ ನಮಗೂ ಕೂಡ ವೈಕುಂಠ ದರ್ಶನ ಮಾಡಿಸು ಅಂತ. ಕೃಷ್ಣನನ್ನು ಪ್ರಾರ್ಥಿಸಿದಾಗ ಬ್ರಹ್ಮಕುಂಡ ಅಂತ ಇದೆ. ಆ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿದಾಗ ಆ ವೈಕುಂಠದ ದರ್ಶನ ಅವ್ರಿಗಾಗತ್ತೆ. ಆ ದಿನವೇ ವೈಕುಂಠ ಏಕಾದಶಿ. ಸಾಮಾನ್ಯವಾಗಿ ಮಹಾಭಾರತ ಕುರುಕುಲ ಪಿತಾಮಹ ಭೀಷ್ಮರು ಕೂಡ ಇದೇ ದಿನ ಇಚ್ಛಾಮರಣಿಯವರು ವೈಕುಂಠಕ್ಕೆ ಹೋಗಿದ್ದು ಈ ವೈಕುಂಠ ಏಕಾದಶಿ ದಿನವೇ. ಹೀಗೆ ನಮ್ಮ ಎಲ್ಲ ಪಾಪಗಳನ್ನು ಪಂಚಮಹಾಪಾತಕ ಅಂತ ಕರೀತಾರೆ. ಗೋಹತ್ಯೆ ಇರ್ಬೋದು, ಸ್ತ್ರೀ ಹತ್ಯೆ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಏನೇನೋ ಪಾಪಗಳಿದೆ. ಆ ಎಲ್ಲ ಪಾಪಗಳ ಪರಿಹಾರಕ್ಕೆ ಒಂದೇ ಒಂದು ಮಾರ್ಗ, ವೈಕುಂಠ ಏಕಾದಶಿ ದಿನ ನಾವುಗಳು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತರದಲ್ಲಿ ಒಂದು ದ್ವಾರವನ್ನು ಮಾಡ್ತಾರೆ, ಉತ್ತರ ದಿಕ್ಕಿನಲ್ಲಿ. ಯಾಕೆ ಅಂದರೆ ಈಗಲೂ ಕೂಡ ಕೆಲವ್ರಿಗೆ ಗೊತ್ತಿಲ್ಲ, ತಿರುಪತಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಗರ್ಭಗುಡಿ ಪಕ್ಕನೇ ಒಂದು ದ್ವಾರವಿದೆ. ವರ್ಷಕ್ಕೆ ಒಂದು ಸಲ ಮಾತ್ರ ಆ ದ್ವಾರವನ್ನು ತೆಗೀತಾರೆ. ಅದು ವೈಕುಂಠ ಏಕಾದಶಿ ದಿನ ಮಾತ್ರ. ವೈಕುಂಠ ಮುಕ್ತ ದ್ವಾರ, ಮೋಕ್ಷ ದ್ವಾರ ಅಂತ ಅದಕ್ಕೆ. 10 ದಿನಗಳ ಕಾಲ ಅಲ್ಲಿ ತಿರುಪತಿಯಲ್ಲಿ ಈ ಮೋಕ್ಷ ದ್ವಾರ ಗರ್ಭಗುಡಿ ಪಕ್ಕದಲ್ಲೇ ಇದೆ, ತೆಗೀತಾರೆ. ಆದ ಕಾರಣದಿಂದ ಪ್ರತಿಯೊಬ್ಬ ಭಕ್ತರು ಕೂಡ ನಾವು ಮಾಡ್ತಕ್ಕಂಥ ಪಾಪಗಳನ್ನು, ಜನ್ಮಾಂತರ ಕರ್ಮಗಳು ನಮ್ಮಲ್ಲಿ ಇರುತ್ತೆ. ಆದಿಗುರು ಶಂಕರಾಚಾರ್ಯ ಹೇಳ್ತೆ ಭಜಗೋವಿಂದಂ ಸ್ತೋತ್ರಲಿ. ಆ ಸ್ತೋತ್ರಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ ಭಜಗೋವಿಂದಂ ಅಂತ.
ಅಂದರೆ ನಾವು ಹುಟ್ಟು ಸಾವು ಹುಟ್ತಾನೆ ಇರ್ತೀವಿ, ಸಾಯ್ತಾ ಇರ್ತೀವಿ. ಆದರೆ ಈ ಸಾವಿಗೆ ಅಂತ್ಯ ನಮ್ಮ ಮೋಕ್ಷಕ್ಕೆ ಹೋಗಬೇಕಾದರೆ ಇದರಿಂದ ಸಾಧ್ಯ. ವೈಕುಂಠ ಏಕಾದಶಿ ದಿನ ಆ ವೈಕುಂಠ ದ್ವಾರದಲ್ಲಿ ಹೋದರೆ ನಮ್ಮ ಒಂದು ಈ ಜೀವನ ಜನನ ಮರಣ ಚಕ್ರ ಬಿಡುಗಡೆಯಾಗತ್ತೆ. ನಮ್ಮ ರಾಮಾನುಜಾಚಾರ್ಯರು ಕೂಡ ತಮ್ಮ ಗುರುಗಳು ಹೇಳಿಕೊಟ್ಟಂಥ ಒಂದು ರಹಸ್ಯ ಮಂತ್ರವನ್ನು ದೇವಸ್ಥಾನದ ಗೋಪುರದ ಹತ್ತಿರ ಹೇಳಿ ಎಲ್ಲರನ್ನು ಕೂಗಿ ಆ ಮಂತ್ರವನ್ನು ಹೇಳ್ತಾರೆ. ಗುರುಗಳು ಕೇಳ್ತಾರೆ, ಯಾಕೆ ಈ ರಹಸ್ಯವಾದ ಮಂತ್ರವನ್ನು ಎಲ್ಲರಿಗೂ ಬೋಧನೆ ಮಾಡಿದೆ ಅಂತ. ರಾಮಾನುಜಾಚಾರ್ಯ ಹೇಳ್ತಾರೆ, ನನಗೆ ಒಬ್ಬನಿಗೆ ಮೋಕ್ಷ ಬೇಡ, ಪ್ರತಿಯೊಬ್ಬರು ಕೂಡ ಮೋಕ್ಷ ಸಿಗಬೇಕು ಅಂದಾಗ ಗುರುಗಳು ತೃಪ್ತಿಯಾಗತ್ತೆ. ಹೀಗೆ ಒಂದು ಸುವರ್ಣವಾದ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ವೈಕುಂಠ ಏಕಾದಶಿ ಆಚರಣೆ ಆ ದಿನ ನಾವು ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂಥದ್ದು. ಪ್ರತಿಯೊಂದು ಮಠಗಳಲ್ಲಿ ವಿಷ್ಣು ಸನ್ನಿಧಾನ ಎಲ್ಲಿರುತ್ತೆ, ರಾಮ, ನರಸಿಂಹ, ಕೃಷ್ಣ ಎಲ್ಲ ಕಡೆ ಈ ವೈಕುಂಠ ದ್ವಾರವನ್ನು ಉತ್ತರ ದ್ವಾರದಲ್ಲಿ ನಿರ್ಮಾಣ ಮಾಡ್ತೀವಿ. ತಲೆಬಾಗಿಸಿ ನಾವು ಹೋದಾಗ ನಮ್ಮ ಮೋಕ್ಷಕ್ಕೆ ಒಂದು ಅವಕಾಶ ಸಿಗತ್ತೆ. ಇದನ್ನು ಪ್ರತಿಯೊಬ್ಬರು ಪಡ್ಕೋಬಹುದು. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಯಾರು ಅಂದರೆ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಆ 24 ಏಕಾದಶಿಗಳನ್ನು ಕೂಡ ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಈ ವೈಕುಂಠ ಏಕಾದಶಿ ದಿನವಾದರೂ ನಾವು ಆಚರಣೆ ಮಾಡಿದರೆ ಅದರ ಸಂಪೂರ್ಣ ಫಲ ನಮಗೆ ಲಭ್ಯವಾಗುತ್ತದೆ. ಮತ್ತೊಂದು, ಈ ವೈಕುಂಠ ಏಕಾದಶಿ ದಿನ ಹಿರಿಯರು, ವಯಸ್ಸಾದವರು, ಬಾಲಕರು ಅಂದರೆ ಎಳೆ ಮಕ್ಕಳು ಮತ್ತು ಅನಾರೋಗ್ಯ ಪೀಡಿತರಿಗೆ ಇದರಲ್ಲಿ ವಿಶೇಷವಾದ ರಿಯಾಯಿತಿ ಇದೆ. ಸಾಮಾನ್ಯವಾಗಿ ದೀರ್ಘ ಕಾಯಿಲೆ ಇರ್ತಕ್ಕಂಥವ್ರು, ಕಾರ್ನಿಕ್ ಡಿಸೀಸಸ್ ಅಂತ ಕರಿತೀವಿ, ಈ ಒಂದು ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಪೇಷಂಟ್ ಅಂಥವರಿಗೆ ಧರ್ಮದಲ್ಲಿಯೇ ಧರ್ಮ ಸಿಂಧು ಅಂತ ಒಂದು ಧರ್ಮದ ಪುಸ್ತಕ ಇದೆ. ರಿಯಾಯಿತಿ ಕೊಟ್ಟಿದ್ದಾರೆ. ಅನ್ನವನ್ನು ಸ್ವೀಕರಿಸದೆ ಹಣ್ಣು ಹಂಪಲುಗಳನ್ನು ಮತ್ತು ಒಂದು ರವೆ ಪಾಯಸ, ರವೆ ಗಂಜಿಯನ್ನು ಮಾಡಿಕೊಂಡು ಕುಡಿಬೋದು ಅಂತ. ಹೀಗೆ ಧರ್ಮದಲ್ಲಿಯೇ ಹಿರಿಯರಿಗೆ ಒಂದು ದಾರಿಯನ್ನು ತೋರಿಸಿದ್ದಾರೆ. ಆದ್ದರಿಂದ ಭಕ್ತರು ಈ ಒಂದು ಏಕಾದಶಿಯ ದಿನವನ್ನು ಸ್ಮರಣೆ ಮಾಡಬೇಕಾಗತ್ತೆ. ಈ ಸ್ಮರಣೆ ಮಾಡೋದ್ರ ಮುಖಾಂತರ ನಾವು ಭಗವಂತನನ್ನು ನೋಡ್ಕೋಬೋದು. ಮತ್ತೊಂದು ವಾದ ವಿಶೇಷ ಏನಂದರೆ, ಈ ಒಂದು ಸುಕೇತುಮಾನ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನ ಮಕ್ಕಳಾಗೋದಿಲ್ಲ, ಮಕ್ಕಳಿರಲ್ಲ. ಅವನಿಗೆ ಚಿಂತೆ ಆಗತ್ತೆ, ನನ್ನ ಒಂದು ಮೋಕ್ಷ ನನ್ನ ಹೇಗಾಗುತ್ತೆ, ನಂಗೆ ಗಂಡು ಮಕ್ಕಳಿಲ್ವಲ್ಲ ಅಂತ. ಆ ಹಿರಿಯರನ್ನ ಋಷಿಗಳು ಕೇಳಿದಾಗ ವೈಕುಂಠ ಏಕಾದಶಿ ವ್ರತವನ್ನು ಮಾಡು ಅಂತ. ಆ ವ್ರತ ಮಾಡಿದಾಗ ಮಗು ಜನನವಾಗತ್ತೆ, ಆತನಿಗೆ ಮೋಕ್ಷ ಸಿಗತ್ತೆ. ಆದ್ದರಿಂದ ಇದು ತುಂಬ ಒಂದು ಪವಿತ್ರವಾದ ದಿನವಾಗಿದೆ. ಈ ದಿನ ಹೇಗೆ ಮಾಡಬೇಕು ಅಂದರೆ, ವಿಷ್ಣುವಿಗೆ ತುಳಸಿಯಿಂದ ಅಭಿಷೇಕ ಮಾಡಬೇಕು. ಆತನಿಗೆ ಪ್ರಿಯವಾದ ಕಮಲ, ಕದಂಬ, ಸೇವಂತಿಕ, ಕೇದಿಗ, ವೈಜಯಂತಿ ಹೂಗಳಿಂದ ಪೂಜೆ ಮಾಡಬೇಕು. ವಿಷ್ಣುವಿಗೆ ತುಳಸಿ ದಳ ಹೀಗೆ ಮಾಡಿ ದೇವರಿಗೆ ಹಾಕಿ, ಮತ್ತು ನೈವೇದ್ಯ ಏನು ಮಾಡಬೇಕಂದ್ರೆ ಹುಗ್ಗಿ ಅಂತ ಕರೀತಾರೆ, ಹುಗ್ಗಿ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಸಪಾತ ಅಂದರೆ ಸಜ್ಜಿಗೆ ಅಂತ ಕರೀತಾರೆ. ಸಾಮಾನ್ಯ ಪ್ರತಿಯೊಂದು ದೇವರಿಗೆ ಎಲ್ಲ ಕಾಲದಲ್ಲಿ ಕೂಡ ಯಾವುದೇ ವ್ರತ ಇರಲಿ ನಿಯಮ ಇರಲಿ ಈ ಒಂದು ಸಪಾತ ನೈವೇದ್ಯವನ್ನು ಮಾಡ್ತಾರೆ. ಮತ್ತು ಈ ಒಂದು ಸಬ್ಬಕ್ಕಿ ಪಾಯಸ ಅದನ್ನು ಕೂಡ ಮಾಡ್ತಾರೆ, ಮತ್ತು ಸಿಹಿ ಬೂಂದಿ ಮಾಡ್ತಾರೆ, ಮತ್ತು ಕಜ್ಜಾಯವನ್ನು ನೈವೇದ್ಯಕ್ಕೆ ಇಡ್ತಾರೆ. ಇದು ಒಂದು ಸಂಪ್ರದಾಯ. ಹೀಗೆ ಹೂಗಳಿಂದ ಮತ್ತು ಭಕ್ಷ್ಯಗಳನ್ನು ಮಾಡಿ ನಾವು ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ದಶಮಿ ದಿನ ನಾವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ದಶಮಿ ದಿನ ಸಂಕಲ್ಪ ಮಾಡಿಕೊಂಡು ನಾವು ಇದನ್ನು ಪೂಜೆ ಮಾಡಬೇಕಾಗತ್ತೆ. ಸಾಮಾನ್ಯ ವಿಷ್ಣುವಿಗೆ ಸಂಬಂಧಿಸಿದ ಒಂದು ಸ್ತೋತ್ರಗಳು, ಅಷ್ಟೋತ್ರ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಅದನ್ನು ಪಠನೆ ಮಾಡಿ ಸಮಯವನ್ನು ಕಳಿಬೇಕಾಗತ್ತೆ. ಮಾರನೇ ದಿವಸ ನಾವು ಒಂದು ಚಿಟಿಕೆ
ಒಂದು ಉದ್ದರಣೆ ಹಾಲನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಈ ಒಂದು ಪಾರಣೆಯನ್ನು ಮಾಡಬೇಕಾಗತ್ತೆ. ಹೀಗೆ ಏಕಾದಶಿ ಅತ್ಯಂತ ಪವಿತ್ರವಾದ ದಿನ. ಅಂದು ನಮ್ಮ ಎಲ್ಲ ಒಂದು ಕಷ್ಟಗಳು ಪರಿಹಾರವಾಗುತ್ತದೆ. ಮತ್ತು ಮುರ ಎಂಬ ರಾಕ್ಷಸ ಇದ್ದ, ತುಂಬ ಕಾಟವನ್ನು ಕೊಡ್ತಾ ಇದ್ದ. ಅವನನ್ನು ದೇವತೆಗಳು ಸೋಲಿಸಕ್ಕಾಗಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮನೇ, ವಿಷ್ಣುವೇ ಒಂದು ಸ್ತ್ರೀ ವೇಷವನ್ನು ಧರಿಸಿ ಆ ರಾಕ್ಷಸನ ಸಂಹಾರ ಮಾಡ್ತಾರೆ. ರಾಕ್ಷಸನ ಕೇಳ್ಕೊತಾನೆ, ಈ ದಿನ ನಿನಗೆ ಮುಡುಪು ಅಂದರೆ ವೈಕುಂಠ ಏಕಾದಶಿ ಅವನಿಗೆ ಒಂದು ಮೋಕ್ಷವನ್ನು ಕೊಡ್ತಾರೆ. ಅದರ ನೆನಪಿನಲ್ಲಿ ಕೂಡ ಮಾಡ್ತಾ ಇರ್ದೆ. ಹೀಗೆ ಮತ್ತು ನಮ್ಮಲ್ಲಿ ಏನಾಗತ್ತೆ ಅಂದರೆ ವ್ರತ ನಾಮ ಜಪ ಅಂತ ಮಾಡ್ತಾರೆ. ನಾವು ಯಾವಾಗಲೂ ಕೂತ್ಕೊಂಡು ಜಪ ಮಾಡೋಕ್ಕಾಗದೇ ಹೋದರೂ ಕೂಡ ಒಂದು ದಿನ ಒಂದು ಸಲ ನಾವು ನಮಃ ಶಾಂತಾಯ ವಾಸುದೇವಾಯ ನಮಃ, ನಮಃ ಶಾಂತಾಯ ವಾಸುದೇವಾಯ ನಮಃ ಅಂತ ಒಂದು ಸಲ ಜಪಿಸಿದರೆ ನಮ್ಮ ಆ ಒಂದು ಫಲ ಸಿಗುತ್ತೆ. ಹೀಗೆ ವೈಕುಂಠ ಏಕಾದಶಿ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಹೆಸರಿನಿಂದ ನಾವು ಜಪವನ್ನು ಮಾಡ್ಬೋದಾಗತ್ತೆ. ಶ್ರೀಕೃಷ್ಣನು ಒಂದು ನಮಗೆ ಈ ಒಂದು ಅವಕಾಶವನ್ನು ನೀಡಿದ್ದಾನೆ. ಈ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೋಬೇಕಾಗತ್ತೆ. ಈ ಮತ್ತೊಂದು ವಿಶೇಷ ಅಂದರೆ ಈ ನಮ್ಮ ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರು ತನ್ನದೇ ಆದ ಒಂದು ನೀತಿ ನಿಯಮಗಳನ್ನು ಇರುತ್ತೆ. ಆ ನೀತಿ ನಿಯಮಗಳಂತೆ ಈ ಪುಷ್ಯ ಮಾಸ ಶುದ್ಧ ಏಕಾದಶಿ ಇದು ಆಚರಣೆಗೆ ಬರುತ್ತೆ. ಹೀಗೆ ಇಲ್ಲಿ ಜಾತಿ ಮತ ಕುಲ ಪಂಥ ಅಂತ ಯಾವುದೂ ಇಲ್ಲ. ಯಾರು ಬೇಕಾದರೂ ದೇವಸ್ಥಾನಕ್ಕೆ ಹೋಗಿ ಆ ವೈಕುಂಠ ದ್ವಾರದ ಮೂಲಕ ದೇವರ ಒಂದು ದರ್ಶನ ಮಾಡಿದರೆ ಖಂಡಿತವಾಗಿ ಈ ಒಂದು ಜಂಜಾಟ, ಈ ಒಂದು ಸಮಸ್ಯೆಗಳಿಂದ ಹೊರಬರಬಹುದು. ಆದ್ದರಿಂದ ಪ್ರತಿಯೊಬ್ಬರು ಈ ದೇವರು ಕೊಟ್ಟ ಒಂದು ಸದಾವಕಾಶವನ್ನು ಈ ನಾವು ವೈಕುಂಠ ಏಕಾದಶಿ ದಿನ ಓಂ ನಮೋ ವೆಂಕಟೇಶ ಮಂತ್ರವನ್ನು ಜಪಿಸಿದರೆ ಸಾಕು. ಓಂ ನಮೋ ವೆಂಕಟೇಶ ಎಂಬ ಜಪಿಸಿದರೆ ಸಾಕು, ದೇವರ ಹತ್ತಿರವಾಗ್ತೀವಿ. ಹೀಗೆ ನಾವು ದೇವರು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅನುಕೂಲಕ್ಕೆ ತಕ್ಕಂತೆ ನಾವು ಆಚರಣೆ ಮಾಡುವುದರ ಮುಖಾಂತರ ನಮ್ಮ ಒಂದು ಪಾಪಗಳನ್ನು, ಈ ಜನನ ಮರಣ ಚಕ್ರದಿಂದ ಆಚೆ ಬರ್ಬೋದು. ಇದನ್ನು ಸದ್ಭಕ್ತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ತಮ್ಮ ಜೀವನದಲ್ಲಿ ಸಾರ್ಥಕತೆ ಪಡ್ಕೋಬೋದು ಅಂತ ತಿಳಿಸುತ್ತಾ ಈ ಒಂದು VK ಡಿಜಿಟಲ್ ನ್ಯೂಸ್ ಚಾನಲ್ ಸಮಸ್ತ ವೀಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಿಸಿ ಇದನ್ನು ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಮಿತ್ರರಿಗೆ ಇದನ್ನು ಹಾಕುವುದರ ಇದನ್ನು ಶೇರ್ ಮಾಡುವುದರ ಮುಖಾಂತರ ಈ ಒಂದು ಭಕ್ತಿ ಕಾರ್ಯ, ಧರ್ಮ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅಂತ ಕೇಳುತ್ತೀನಿ. ಇಂತಿ ಯಲಹಂಕದ ಕೆ. ಸುಜಯ್ ಕುಮಾರ್. ವಂದನೆಗಳು.